ರಾಜಕೀಯವನ್ನು ನೋಡಿದಾಗ, ಅಧ್ಯಯನ ಮಾಡಿ ನೋಡಿದಾಗ ನಮಗೆ ಫಿಲ್ಮ್ ಎಂಟರ್ಟೈನ್ಮೆಂಟ್ ಆಗಿ ತಗೊತೀವಿ, ರಾಜಕೀಯವಾಗಿ ತಗೊತೀವಿ. ಎರಡನ್ನೂ ಬೆರೆಸೋದಿಲ್ಲ. ತಮಿಳುನಾಡು ಥರ ಎರಡನ್ನು ನಾವು ಬೆರೆಸೋದಿಲ್ಲ. ನಮಗೆ ಡೆವಲಪ್ಮೆಂಟ್ ಆಗಬೇಕು, ಫಿಲ್ಮ್ ಆಗೇ ನೋಡೋದು. ನಮ್ಮ ಫಿಲ್ಮಿನ ಕ್ಷೇತ್ರ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ಒಂದು ಫಿಲ್ಮ್ ಚೇಂಬರ್ ಅವರು ಡಬ್ಬಿಂಗ್ ಅನ್ನು ಬಿಡದೇ ಕೇವಲ ಸೀಮಿತ ಮಾರ್ಕೆಟನ್ನು ಇಟ್ಕೊಂಡು ಚಿತ್ರರಂಗವನ್ನು ಬಿಡಿಸಲಿಲ್ಲ. ಶಂಕರ್ ನಾಗ್ ಅವರು 96ರಲ್ಲಿ ನಿಧನರಾದರು. ಅವರಿಗೆ ಪೊಲಿಟಿಕಲ್ ಆಂಬಿಷನ್ ಇತ್ತು. ಅಂಬರೀಷ್ ಅವ್ರಿಗಿತ್ತು, ಆದರೆ ಅವರೊಂದು ರಾಷ್ಟ್ರೀಯ ಪಕ್ಷ ಸೇರಿಕೊಂಡ್ರು. ವಿಷ್ಣುವರ್ಧನ್ಗಿತ್ತು, ಅವ್ರಿಗೆ ತುಂಬ ಜನ ಹಿಂದೇಟು ಹಾಕಿದ್ರು. ಹಾಗೆ ಅನೇಕರು ಪ್ರಯತ್ನ ಪಟ್ಟಿದ್ದಾರೆ. ಉಮಾಶ್ರೀ ಕೇವಲ MLCಗೆ ಸೀಮಿತ ಆದರು, ತಾರಾ MLCಗೆ ಸೀಮಿತ ಆದರು, ಸಾಧು ಕೋಕಿಲ ಒಂದು ಬೋರ್ಡ್ ಯಾವುದೋ ಒಂದು ಚಿತ್ರಕಲಾ ಪರಿಷತ್ಗೆ ಸೀಮಿತ ಆದರು. ಕೇವಲ ಒಂದು ಸ್ಮಾಲ್ ಹುದ್ದೆಗೆ, ಸಣ್ಣ ಆಸೆಗೆ ಅವರು ತಮ್ಮ ಆಸೆಗಳನ್ನು ಸೀಮಿತಪಡಿಸಿದ್ದಾರೆ. ಆಸೆ ಹೇಗಿರಬೇಕು ಅಂದರೆ, ನಾನು ಕರ್ನಾಟಕನ ಆಳಬೇಕು, ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ದಿಟ್ಟ ಭಾವನೆಯಲ್ಲಿ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ನನ್ನ ಚರಿಷ್ಮಾ, ನನ್ನ ಸ್ಟಾರ್ ಫ್ಯಾನ್ಸು, ನನ್ನ ಒಂದು ಫ್ಯಾನ್ ಫಾಲೋಯಿಂಗನ್ನು ರಾಜಕೀಯಕ್ಕೆ ಬಳಸ್ಕೋಬೇಕು ಅನ್ನುವ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನು ಯಾವ ಕರ್ನಾಟಕ ಸ್ಟಾರ್ಗೂ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಪ್ರಯತ್ನ ಪಡಬೇಕು ಅಂದರೆ ಯಶ್ ಅವರಿದ್ದಾರೆ. ಅನೇಕ ಲೇಕ್ಸ್ ಆಗಿರ್ಬೋದು ಅಥವಾ ವಿಲೇಜ್ ಡೆವಲಪ್ಮೆಂಟ್ ಆಗಿರ್ಬೋದು ಮಾಡ್ತಾ ಇದ್ದಾರೆ. ಅಥವಾ ರಿಷಬ್ ಶೆಟ್ಟಿ ಇರ್ಬೋದು, ಅವರಿಗೆ ಬಂದಿರತಕ್ಕಂಥ ಕಾಂತಾರ ಫೇಮು ಮತ್ತು ಅನೇಕ ಮಂಗಳೂರಿನ ಕರಾವಳಿ ಶೈಲದ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಪ್ರಯತ್ನ ಮಾಡಿದ್ರೆ ಮುಂದಿನ 10 ವರ್ಷಗಳಲ್ಲಿ ಸಾಧ್ಯತೆಗಳಿದೆ. ಆದರೆ ಕೇವಲ ಪುಸ್ತಕದ ಬದನೆಕಾಯಿ ಮಾತಾಡಿಕೊಂಡು ಪೇಪರಲ್ಲಿ ಬ್ಲೂ ಪ್ರಿಂಟಲ್ಲಿ ಪಕ್ಷ ಕಟ್ತೀವಿ, ಅವ್ರು ಹಿಂಗೆ, ಇವರು ಲೋಕಲ್ ಎಲೆಕ್ಷನ್ ಮಾಡಬೇಕು, ಅವರು ವೋಟ್ ಮಾಡಬೇಕು ಅನ್ನುವ ಬರೇ ಬ್ಲೂ ಪ್ರಿಂಟ್ ಇಟ್ಕೊಂಡ್ರೆ ಆಗೋದಿಲ್ಲ. ಅನೇಕ ನಟರು ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಟಿವಿಯಲ್ಲಿ, ಆದರೆ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ವಾಟ್ ಇಫ್ ವಿಜಯ್ ತಲಪತಿ ಥರ ನೀವೇನಾದರೂ ಕರ್ನಾಟಕದಲ್ಲಿ ಬರಬೇಕು ಅಂದರೆ ಸತತ 10 ವರ್ಷ 12 ವರ್ಷ ಪಬ್ಲಿಕ್ ಲೈಫಲ್ಲಿ ಮತ್ತು ಸಾಮಾಜಿಕ ಜೀವನದಲ್ಲಿ ಇದ್ದರೆ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ.